ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಾಡು ನುಡಿ ಲೈವ್ ಚಾನಲನ್ನು. ಸ್ನೇಹಿತರೆ, ಏಪ್ರಿಲ್ 1ರಿಂದ ದೇಶದ ನೌಕರರ ಸಂಬಳದ ನಿಯಮದಲ್ಲಿ ಬಹುದೊಡ್ಡ ಬದಲಾವಣೆ ಆಗಲಿದೆ. ಹಾಗಿದ್ರೆ ಏನು ಆ ಬದಲಾವಣೆ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಏಪ್ರಿಲ್ 1, 2026ರಿಂದ ಭಾರತದ ಕಾರ್ಮಿಕ ವಲಯದಲ್ಲಿ ಮತ್ತು ಆದಾಯ ತೆರಿಗೆ ನಿಯಮಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಜಾರಿಗೆ ಬರಲಿವೆ. ದೀರ್ಘಕಾಲದಿಂದ ಚರ್ಚೆಯಲ್ಲಿದ್ದ ಹೊಸ ಕಾರ್ಮಿಕ ಸಂಹಿತೆ ಮತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಲಾದ ಹೊಸ ನಿಯಮಗಳು ನೌಕರರ ಸಂಬಳದ ರಚನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಲಿವೆ. ಈ ಬದಲಾವಣೆಗಳು ನಿಮ್ಮ ಸಂಬಳ ಮತ್ತು ಉಳಿತಾಯದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಎಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದೇವೆ. ಸೊ ಏನಪ್ಪ ಅಂತ ಹೇಳಿದ್ರೆ, 50% ಬೇಸಿಕ್ ಸ್ಯಾಲರಿ ನಿಯಮ ಅಂದರೆ ಹೊಸ ನಿಯಮದ ಪ್ರಕಾರ ಒಬ್ಬ ನೌಕರನ ಮೂಲ ವೇತನ ಅವನ ಒಟ್ಟು ಸಂಬಳದ ಕನಿಷ್ಠ 50% ಇರಲೇಬೇಕು. ಇಲ್ಲಿಯವರೆಗೆ ಕಂಪನಿಗಳು ಟ್ಯಾಕ್ಸ್ ಅನ್ನು ಉಳಿಸಲು ಬೇಸಿಕ್ ಸ್ಯಾಲರಿಯನ್ನು ಕಡಿಮೆ ಇಟ್ಟು ಅಂದರೆ 25ರಿಂದ 30% ಅಲೋವೆನ್ಸ್ಗಳನ್ನು ಇಟ್ಕೊಂಡು ಹೆಚ್ಚಾಗಿ ನೀಡ್ತಾ ಇದ್ವು. ಆದರೆ ಈಗ ಅಲೋವೆನ್ಸ್ಗಳು 50%ಗಿಂತ ಹೆಚ್ಚು ಇರುವಂತಿಲ್ಲ. ಅದೇ ರೀತಿ ಬೇಸಿಕ್ ಸ್ಯಾಲರಿ ಹೆಚ್ಚಾಗಿರೋದ್ರಿಂದ ನಿಮ್ಮ PF ಅಂದರೆ ಪ್ರೊವಿಡೆಂಟ್ ಫಂಡ್ ಮತ್ತು ಗ್ರ್ಯಾಚ್ಯುಟಿ ಕಡಿತವು ಕೂಡ ಹೆಚ್ಚಾಗುತ್ತೆ. ಇನ್ನು ಟೇಕ್ ಹೋಮ್ ಸ್ಯಾಲರಿ ಕಡಿಮೆ ಆಗ್ಬೋದು. PF ಕಡಿತವು ಮೂಲ ವೇತನದ ಮೇಲೆ ನಿರ್ಧಾರ ಆಗಿರೋದ್ರಿಂದ ನಿಮ್ಮ ಕೈಗೆ ಬರುವ ಮಾಸಿಕ ಸಂಬಳ ಸ್ವಲ್ಪ ಕಡಿಮೆ ಆಗ್ಬೋದು. ಆದರೆ ಇದು ನಿಮ್ಮ ಭವಿಷ್ಯದ ಉಳಿತಾಯಕ್ಕೆ ಒಳ್ಳೆಯದು. ಕಂಪನಿಯು ತನ್ನ ಪಾಲಿನ PF ಕೊಡುಗೆಯನ್ನು ಹೆಚ್ಚಿಸಬೇಕಾಗುತ್ತೆ. ಅದೇ ರೀತಿ ಗ್ರ್ಯಾಚ್ಯುಟಿ ಲಾಭ. ಹೊಸ ನಿಯಮದ ಅಡಿಯಲ್ಲಿ ಗ್ರ್ಯಾಚ್ಯುಟಿ ಪಡೆಯೋದಕ್ಕೆ ಈಗಿರುವ 5 ವರ್ಷಗಳ ಕನಿಷ್ಠ ಸೇವೆಯ ಅವಧಿಯನ್ನು ಕೆಲವು ವಿಭಾಗಗಳಲ್ಲಿ, ಉದಾಹರಣೆಗೆ ಫಿಕ್ಸ್ಡ್ ಟರ್ಮ್ ನೌಕರರಿಗೆ ಕಡಿತಗೊಳಿಸುವಂತಹ ಸಾಧ್ಯತೆ ಇದೆ. ಅಲ್ಲದೆ ಬೇಸಿಕ್ ಸ್ಯಾಲರಿ ಹೆಚ್ಚಾದಂತೆ ನೀವು ಕೆಲಸ ಬಿಡುವಾಗ ಪಡೆಯುವ ಗ್ರ್ಯಾಚ್ಯುಟಿ ಮೊತ್ತ ಕೂಡ ದೊಡ್ಡದಾಗಿರುತ್ತೆ. ಅದೇ ರೀತಿ ಕೆಲಸದ ಅವಧಿ ಮತ್ತು ರಜೆ. ವಾರಕ್ಕೆ 48 ಗಂಟೆಗಳ ಕೆಲಸದ ಮಿತಿಯೊಂದಿಗೆ ಕಂಪನಿಗಳು 4 ದಿನದ ಕೆಲಸದ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಲು ಅವಕಾಶವಿದೆ. ಆದ ದಿನಕ್ಕೆ 12 ಗಂಟೆ ಕೆಲಸ ಮಾಡಬೇಕಾಗಿ ಬರಬಹುದು. ಇನ್ನು ವರ್ಷದ ಕೊನೆಯಲ್ಲಿ ಉಳಿದ ರಜೆಗಳನ್ನು ನಗದೀಕರಿಸಿಕೊಳ್ಳುವ ಪ್ರಕ್ರಿಯೆ ಕೂಡ ಇರಲಿದೆ. ಇನ್ನು ದೇಶದಾದ್ಯಂತ ಎಲ್ಲ ರಾಜ್ಯಗಳಿಗೂ ಅನ್ವಯವಾಗುವಂತೆ ಒಂದು ರಾಷ್ಟ್ರೀಯ ಕನಿಷ್ಠ ವೇತನವನ್ನು ನಿಗದಿಪಡಿಸಲಾಗ್ತಾ ಇದೆ. ಇದರಿಂದ ಕಡಿಮೆ ಸಂಬಳ ಪಡೆಯುವ ಕಾರ್ಮಿಕರಿಗೆ ಮತ್ತು ಗ್ರಾಮೀಣ ಭಾಗದ ನೌಕರರಿಗೆ ಹೆಚ್ಚಿನ ಅನುಕೂಲ ಕೂಡ ಆಗಲಿದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೂಡ ಕೊಡಿ. ಇನ್ನು